ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಿ ಅಣ್ಣ ಏನ್ ಮಾಡ್ತಾ ಇದ್ದೆ ಪುಟ್ಟಿ? ಏನಿಲ್ಲ, ಜಸ್ಟ್ ಸುಮ್ಮನೆ ಕೂತಿದ್ದೆ. ಓಕೆ, ನೀನ್ ಹೇಳು, ವಾಟ್ಸ್ ಹ್ಯಾಪನಿಂಗ್, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಆಸ್ ಯೂಶುವಲ್. ಮತ್ತೆ ನಿಂದೇನು ಸಮಾಚಾರ? ನಥಿಂಗ್ ಸ್ಪೆಷಲ್, ಲೈಫ್ ನಡೀತಾ ಇದೆ ಅಷ್ಟೇ. ನಡೀತಾ ಇದೆ ಅಂತ ನನಗನ್ನಿಸ್ತಾ ಇಲ್ಲ, ಯಾಕೋ ಕುಂಟ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ಯಾ? ನಿಜ ಹೇಳ್ಬಿಟ್ಟಿ, ಏನಾಯ್ತು? ನೀನು ಹೇಳ್ದೆ ಇದ್ರು ನನಗೆ ಅರ್ಥ ಆಗುತ್ತೆ. ದೇರ್ ಈಸ್ ಸಮಥಿಂಗ್ ರಾಂಗ್ ಅಂತ. ಏನಾಯ್ತು ಹೇಳು? ಮಹಿ, ಅದೇನೇ ಇದ್ರು ಹೇಳ್ಕೊ ಪ್ಲೀಸ್, ಯಾವ್ದೂ ಮುಚ್ಚಿಡ್ಬೇಡ. ನಾನ್ ದುಡ್ಡು ತಂದು ಹಾಕಿದ್ದಲ್ಲಿ ತಿನ್ಕೊಂಡು ಉಣ್ಕೊಂಡು ಶೋಕಿ ಮಾಡ್ಕೊಂಡು ಆರಾಮಾಗಿದ್ಯಾ? ಅದೇನೋ ಬಿಸ್ನೆಸ್ ಮಾಡ್ತಿದ್ಯಲ್ಲ, ಅದರಿಂದ ಏನು ಬಿಡ್ತಿಲ್ಲ. 6 ಕೇರಲ್ಲ 3 ಕಿಡಿಯಲ್ಲ. ಸೋಕೆ ಬಿಟ್ಟ, ಸೋಕೆ ಅಳಬೇಡ ನೋಡು, ಸಮಾಧಾನ ಮಾಡ್ಕೊ. ಅಳಬೇಡ. ಏನಾಯ್ತು? ಏನಾಯ್ತು? ಅಣ್ಣ, ನಿನಗೆ ಚೆನ್ನಾಗಿ ಗೊತ್ತು ನನಗೆ ಜೀವ ಅಂದ್ರೆ ಎಷ್ಟು ಇಷ್ಟ ಅಂತ. ನಾನು ಅವನ ಇಷ್ಟಪಟ್ಟಿದ್ದೆ ಅವನ ಇನೋಸೆನ್ಸ್ ನೋಡಿ. ಅವನು ಸಾಫ್ಟ್ ನೇಚರ್ ಹುಡುಗ, ತುಂಬ ಸಿಂಪಲ್ ಹುಡುಗ ಅಂತ. ಆದರೆ ಈಗ ಅದ್ರ ಡೆಡ್ ಆಪೋಸಿಟ್ ಆಗಿ ಹೋಗಿದ್ದಾನೆ. ತುಂಬಾನೇ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾನೆ, ಯಾರ ಮಾತು ಕೇಳಲ್ಲ. ಅವನ್ಗೆ ಏನ್ ಬೇಕೋ ಅದನ್ನೇ ಮಾಡ್ತಾನೆ. ಅದು ತಪ್ಪು ಅಂತ ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇರಲ್ಲ ಅವನು. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಜಸ್ಟ್ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾನೆ. ಅವ್ರ ಹತ್ರ ಮಾತಾಡೋದಕ್ಕೆ ಇನ್ನೇನು ಇರೋದೇ ಇಲ್ಲ. ನಾನ್ ಪ್ರೀತಿಸಿದ ಜೀವ ಅವನಲ್ಲ, ತುಂಬಾನೇ ಬದಲಾಗ್ಬಿಟ್ಟಿದ್ದಾನೆ. ಐ ಆಮ್ ಸೋ ಸಾರಿ ಅತ್ಗೆ. ನಾನು ನಿಮ್ಮ ತಮ್ಮನ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಜೀವ ಮೊದಲಿನ ಹಾಗೆ ಇಲ್ಲವೇ ಇಲ್ಲ, ತುಂಬಾನೇ ಬದಲಾಗಿದ್ದಾನೆ. ಮಹಿ ಪ್ಲೀಸ್, ನಾನು ನಿನ್ನ ಜೀವನ ಬೇರೆ ಬೇರೆ ಅಂತ ನೋಡಿಲ್ಲ. ಏನಾಯ್ತು ಪುಟ್ಟ? ಜೀವ ನನ್ನ ಬಗ್ಗೆ ತುಂಬಾನೇ ಚೀಪಾಗಿ ಮಾತಾಡ್ಬಿಟ್ಟ ಅಣ್ಣ. ವಾಟ್? ಏನ್ ಮಾತಾಡ್ದ? ನೀನು ನನ್ನ ಜೊತೆಲಿದ್ದು ನನಗೆ ಎದುರು ಮಾತಾಡ್ತೀಯ, ನೀನು ನನ್ನ ಹಂಗಲ್ಲಿದ್ಯಾ ಅಂತೆಲ್ಲ ಹೇಳ್ದ. ನಾನು ದುಡ್ಡು ತಗೊಂಡು ಬರ್ತಾ ಇದ್ದೀನಿ, ನೀನು ಕುತ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ಯಾ ಅಂತೆಲ್ಲ ಹೇಳ್ದ. ಏನು? ಜೀವ ಹಾಗೆ ಹೇಳಿದ್ನಾ? ಅಷ್ಟು ಕೆಟ್ಟದಾಗ ಮಾತಾಡದ್ನ ಅವನು? ಹೌದು ಅದಕ್ಕೆ, ಅವ್ನು ಹೇಳೋದನ್ನ ನನಗೆ ಕೇಳಕ್ಕೆ ಆಗಿಲ್ಲ. ಅಷ್ಟು ಧೈರ್ಯ ಬಂತ ಅವ್ರಿಗೆ? ಭೂಪತಿ ಸಹವಾಸ ಎಲ್ಲ ಮಾಡಬೇಡ ಅಂತ ಎಷ್ಟೇ ಹೇಳಿದ್ರು ಅವ್ನು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇಲ್ಲ ಅಣ್ಣ. ಯಾರ ಮಾತ್ಗೂ ಕೇರ್ ಮಾಡ್ತಿಲ್ಲ. ನಾನ್ ಪ್ರೀತಿಸಿದ ಜೀವ ಇವನಲ್ಲ. ಇನ್ನು ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡ್ತಿದ್ದ. ಅದಕ್ಕೆ ನಾನು ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ನಾನು ಮಾತ್ರ ಇನ್ನೊಂದ್ಸಲಿ ಅಲ್ಲಿಗೆ ಹೋಗಲ್ಲ ಅಣ್ಣ, ನಾನು ಇಲ್ಲೇ ಇರ್ತೀನಿ. ಮಹಿ, ನನಗೆ ಗೊತ್ತು ನಿನ್ಗೆ ಹರ್ಟ್ ಆಗಿದೆ, ಬಟ್ ಈ ರೀತಿ ಎಲ್ಲ ಮಾತಾಡಬಾರ್ದು ಮಹಿ. ಸಂಬಂಧ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಲೈಫಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ನೋಡು, ನೀನು ವರಿ ಮಾಡ್ಕೋಬೇಡ. ಜೀವ ಹತ್ರ ನಾವು ಮಾತಾಡ್ತೀವಿ, ಅವನು ಬುದ್ಧಿ ಹೇಳ್ತೀವಿ. ಇಲ್ಲ ಅದಕ್ಕೆ, ಯಾರು ಏನೇ ಹೇಳಿದ್ರು ಅಷ್ಟೆ. ಅವನ ಜೊತೆ ಇನ್ನು ಲೈಫ್ ಲೀಡ್ ಮಾಡೋದ್ರಲ್ಲಿ ಏನೂ ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ. ಯಾರು ಏನೇ ಹೇಳಿದ್ರು ಅಷ್ಟೆ, ನಾನು ಮಾತ್ರ ಅಲ್ಲಿ ಹೋಗಲ್ಲ. ನನ್ನ ಬಲವಂತ ಮಾಡಬೇಡಿ. ಗೌತಮರೇ ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ಎಷ್ಟು ಧೈರ್ಯ ಅವನಿಗೆ? ನನ್ನ ತಂಗಿ ಹತ್ರ ಹಾಗೆಲ್ಲ ಮಾತಾಡಿದ್ದಾನೆ. ಅವನಿಗೆ ಅಷ್ಟಿದೆ ಅಂದಮೇಲೆ ನನಗೆ ಎಷ್ಟಿರ್ಬೇಡ? ಎಷ್ಟು ಕೋಪ ಬರ್ತಾ ಇದೆ ಅಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಕೋಪ ಬರ್ತಾ ಇದೆ. ಗೌತಮರೇ ಪ್ಲೀಸ್ ರಿಲ್ಯಾಕ್ಸ್. ನಾನು ಹೇಳೋದನ್ನು ಕೇಳಿ. ನೋಡಿ, ನಾವು ಯಾವುದನ್ನು ಸರಿಯಾಗಿ ತಿಳ್ಕೊಳ್ದೆ ನಿರ್ಧಾರಕ್ಕೆ ಬರಬಾರ್ದಲ್ವಾ? ನಾವು ಒಂದೇ ಕಡೆ ನೋಡಬಾರ್ದು, ಇನ್ನೊಂದು ಕಡೆನೂ ನೋಡಬೇಕು. ಸತ್ಯಕ್ಕೆ 2 ಮುಖ ಇರುತ್ತೆ. ಒಂದು ನಿಜವಾದ ಸತ್ಯ, ಇನ್ನೊಂದು ನಾವು ಸತ್ಯ ಅಂತ ಅನ್ಕೊಂಡಿರೋ ಸತ್ಯ. ನಿಜ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಜೀವನ ಹತ್ರ ಮಾತಾಡಿ, ಅವನು ಏನು ಹೇಳ್ತಾನೆ ಅದನ್ನು ಕೇಳಿ ಆಮೇಲೆ ನಿರ್ಧಾರ ತಗೊಳ್ಳಿ ಪ್ಲೀಸ್. ಅದು ಬಿಟ್ಟು ಅವನದೇ ತಪ್ಪು ಅಂತ ಕನ್ಕ್ಲೂಡ್ ಮಾಡೋದು ಎಷ್ಟು ಸರಿ?
ಇನ್ನೊಂದ್ಸಲ ಅವ್ನಿಗೆ ಕಾಲ್ ಮಾಡ್ತೀನಿ, ಇಲ್ಲಿ ಬರೋದಕ್ಕೆ ಹೇಳ್ತೀನಿ. ಅವನ ಹತ್ರ ಮಾತಾಡ. ಒಂದು ನಿಮಿಷ. ಇಲ್ಲ ಭೂಮಿಕಾ, ಮಹಿಮಾ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ನೋಡಿದ್ವಲ್ಲ, ಅವನು ಮುಂಚಿನ ಜೀವ ಅಲ್ಲ, ಅವನು ಸರ್ಕಲ್ ಬೇರೆ ಆಗಿದೆ ಈಗ. ಮುಂಚೆ ಆಗಿದ್ರೆ ಏನೇ ಇದ್ರು, ಏನೇ ಸಮಸ್ಯೆ ಆಗಿದ್ರು ನಿಮ್ಮ ಹತ್ರ ಅಥವಾ ನನ್ನ ಹತ್ರ ಬಂದು ಹೇಳ್ಕೊಳ್ಳೋನು, ನಮ್ಮ ಹತ್ರ ಓಡ್ ಬರೋನು, ಏನೋ ಈ ತರ ಆಗಿದೆ ಏನ್ ಮಾಡ್ಲಿ ಅಂತ. ಆದ್ರೆ ಈಗ ಸರ್ಕಲ್ ಚೇಂಜ್ ಆಗಿದೆಯಲ್ಲ, ಸರ್ಕಲ್ ಚೇಂಜ್ ಆದ್ರೆ ವ್ಯಕ್ತಿನೂ ಚೇಂಜ್ ಆಗ್ತಾನೆ. ಎಲ್ಲ ಸರ್ಕಲ್ ಪ್ರಭಾವ, ಯಾರನ್ನೂ ಕ್ರಾಸ್ ಚೆಕ್ ಮಾಡೋ ಅಗತ್ಯ ಇಲ್ಲ. ತಪ್ಪೆಲ್ಲ ಅವಂದೇ. ಸರಿ, ನೀವು ಹೇಳ್ದಾಗೆ ಅವನದೇ ತಪ್ಪಿರ್ಬೋದು, ಅವನೇ ತಪ್ಪು ಮಾಡಿದ್ದಾನೆ. ಆದ್ರೆ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದಲ್ವಾ? ನೀವೇನ್ ಮಾಡ್ಬೇಕು, ಅವನನ್ನು ಕರೆಸಿ ಬುದ್ಧಿ ಮಾತು ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ನೋಡಿದ್ರೆ ದುರ್ವಾಸ ಮುನಿ ತರ ಆಡ್ತಿದ್ದೀರಾ, ಪಿನ್ನೋಲ್ ಹೋಗೋದಕ್ಕೆ ಗನ್ ತಗೋತೀನಿ ಅಂತಿದ್ದೀರಾ. ಅಲ್ಲ ಗೌತಮ್ರೆ, ಅವನು ಯಾರ್ದೋ ಇನ್ಫ್ಲೂಯೆನ್ಸ್ ಅಲ್ಲಿ ಮಾತಾಡ್ತಿದ್ದಾನೆ. ಅವನು ಹಾಗಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಗೌತಮ್ರೆ, ಅವ್ನು ಕೆಟ್ಟವನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಈ ಮಟ್ಟಕ್ಕಂತೂ ಅವ್ನು ಹೋಗೋದೇ ಇಲ್ಲ. ಅವನನ್ನು ಕರೆಸಿ ಮಾತಾಡಿ ಎಲ್ಲ ಸರಿ ಮಾಡಿ, ಅದು ಬಿಟ್ಟು ಅವನೇ ಸರಿ ಇಲ್ಲ ಅಂದ್ರೆ ಹೇಗಾಗುತ್ತೆ ಹೇಳಿ? ನೋಡಿ, ನೀವು ನನಗೆ ಲುಕ್ ಎಲ್ಲ ಕೊಡಬೇಡಿ, ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ನಿಮ್ಮ ಹೆಂಡತಿ. ಗೌತಮ್ ಅವ್ರೆ, ಈಗ ನೀವ್ ತಾನೇ ಹೇಳಿದ್ರಿ ಸರ್ಕಲ್ ಪ್ರಭಾವ. ಈಗ ಸರ್ಕಲ್ ಸರಿಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋ ಬದಲು ನೀವೇ ಅವನ ಹತ್ರ ನೇರವಾಗಿ ಮಾತಾಡ್ಬೋದಾಗಿತ್ತಲ್ವಾ? ಅದು ಬಿಟ್ಟು ಮಹಿಮಾ ಹತ್ರ ಹೇಳಿದ್ರೆ ಅದು ಹೆಂಗ್ ಸರಿ ಹೋಗುತ್ತೆ? ನೀವೇ ಹೇಳಿ. ಅದು ಹಾಗಲ್ಲ ಭೂಮಿಕಾ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸರಿ, ಅರ್ಥ ಮಾಡಿಸಿ. ಈಗ ನನಗೆ ಮತ್ತೆ ಭೂಪತಿಗೆ ಬಿಸ್ನೆಸ್ ರೈವಲರಿ ಇದೆ. ಈಗ ನಾನು ಅವನ ಬಗ್ಗೆ ಜೀವಾಗಿ ಹೇಳಿದ್ರೆ ಅದನ್ನ ಯಾರು ಕಿವಿ ಮಾತು ಅಂತ ಅನ್ಕೊಳ್ಳಲ್ಲ, ಅದನ್ನ ಫಿಟ್ಟಿಂಗ್ ಅಂತ ಅನ್ಕೋತಾರೆ. ಅದನ್ನ ಜೀವ ಹೇಗೆ ರಿಸೀವ್ ಮಾಡ್ತಾನೆ ಅಂತ ನನ್ಗೆ ಗೊತ್ತಿಲ್ಲ. ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ಅವಾಗ ಏನ್ ಮಾಡ್ತೀರಾ? ಅವನ ಕಣ್ಣಲ್ಲಿ ನಾನು ಚಿಕ್ಕವನಾಗಲ್ವಾ? ನೋಡ್ರಿ, ಕೆಲವೊಂದು ವಿಷಯದಲ್ಲಿ ಕಾಮನ್ ಸೆನ್ಸ್ ಇರಬೇಕು. ಅದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಕೊಡೋದಲ್ಲ. ಯಾರೋ ಮೂರನೇವರು ನಮಗೆ ಸಹಾಯ ಮಾಡ್ತಾರೆ, ಆಮೇಲೆ ನಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅರ್ಥ ಮಾಡ್ಕೋಬೇಕು, ಅವರು ನಮ್ಮಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಅಷ್ಟು ಗೊತ್ತಾಗಲ್ವಾ ಅವನಿಗೆ? ಅವನೇ ಚಿಕ್ಕ ಮಗುನ, ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಿಲ್ಲ ಅವನಿಗೆ. ಆ ಜಡ್ಜ್ಮೆಂಟೇ ಇಲ್ಲ ಅಂದಮೇಲೆ ಏನು ಹೇಳೇನು ಪ್ರಯೋಜನ? ಅದಕ್ಕೆ ಸುಮ್ಮನಾದೆ. ಅದ್ ಬಿಡ್ರಿ, ಅವನ ಹಾಗೆ ಮಾತಾಡಿದ್ ಸರಿನಾ? ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅದು ಗೊತ್ತಿರಬೇಕು. ಬಾಯಿಗೆ ಬಂದಾಗಿ ಲೂಸ್ ಲೂಸ್ ತರ ಮಾತಾಡೋದಲ್ಲ. ಇಷ್ಟು ಬೇಗ ಅವಳು ಅವನಿಗೆ ಕೀಳಾಗ್ಬಿಟ್ಲಾ? ಅವಳು ಅವನಿಗೆ ಬೇಕಾಗದೆ ಇರ್ಬೋದು, ಆದ್ರೆ ನನಗೆ ಬೇಕು. ಅವಳು ನನ್ನ ತಂಗಿ, ಜೀವನ ಪರ್ಯಂತ ನಾನು ಅವಳನ್ನ ಜೋಪಾನ ಮಾಡ್ತೀನಿ. ಏನ್ ಅನ್ಕೊಂಡಿದ್ದಾನು? ನನ್ನ ತಂಗಿ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ. ಗೌತಮರ್, ಏನಾಗಿದೆ ನಿಮ್ಗೆ? ಏನ್ ಮಾತಾಡ್ತಿದ್ದೀರಾ? ಅಲ್ಲ, ಅವರಿಬ್ಬರಿಗೆ ಬುದ್ಧಿ ಹೇಳೋಬೋದು, ನೀವು ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಾ. ಪ್ಲೀಸ್ ಭೂಮಿಕಾ, ನನಗೆ ಪಾಠ ಮಾಡಕ್ ಬರಬೇಡಿ. ನನಗೆ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗುತ್ತೆ. ನಾನೇನು ಎಳೆ ಮಗು ಅಲ್ಲ. ನನ್ನ ತಂಗಿ ವಿಷಯಕ್ಕೆ, ನಮ್ಮ ಮನೆಯವ್ರ ವಿಷಯಕ್ಕೆ ಬಂದ್ರೆ ನಾನು ಇರೋದೇ ಹೀಗೆ. ಅವ್ರು ಏನಾದರೂ ನೋವಾದ್ರೆ ನಾನು ಸಹಿಸ್ಕೊಳ್ಳಲ್ಲ, ಒಪ್ಪಲ್ಲ. ನೀವು ಇದರಲ್ಲಿ ತಲೆ ಹಾಕ್ಬೇಡಿ. ನಿಂದೆಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ಅದಕ್ಕೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.